ಹಾಯ್ ಫ್ರೆಂಡ್ಸ್, ಇವತ್ತಿನ ಎಲ್ಲ ಪ್ರಮುಖ ಸುದ್ದಿಗಳಿಗೆ ಸ್ವಾಗತ. ನಾನು ನಿಮ್ಮ ಗೋಪಾಲ್ ಕೃಷ್ಣ. ಬೆಂಗಳೂರು ಕಚೇರಿಯಲ್ಲಿ ಕನ್ನಡ ಭಾಷೆಯ ಕುರಿತು ಹೇಳಿಕೆಗೆ ಸೋನು ನಿಗಮ್ ವಿರುದ್ಧ ಪೊಲೀಸರು ದೂರು. ಜನಪ್ರಿಯ ಗಾಯಕ ಸೋನು ನಿಗಮ್ ಅವರು ಬೆಂಗಳೂರು ಈಸ್ಟ್ ಪಾಯಿಂಟ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏಪ್ರಿಲ್ 25-26ರಂದು ನಡೆದ ಕಚೇರಿಯಲ್ಲಿ ಕನ್ನಡ ಭಾಷೆಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥೆಯ ಧರ್ಮರಾಜ್ ಎಂಬುವವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಕಚೇರಿಯ ಸಮಯದಲ್ಲಿ ಕೆಲ ವಿದ್ಯಾರ್ಥಿಗಳು ಸೋನು ನಿಗಮ್ ಅವರನ್ನು ಕನ್ನಡ ಹಾಡು ಹಾಡಲು ಕೇಳಿದಾಗ ಅವರು ಕೋಪಗೊಂಡ ಕನ್ನಡ 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 ಇದಕ್ಕೆ ಪಹಲ್ಗಾಮ್ನಲ್ಲಿ ಘಟನೆ ಆಗಿತ್ತು ಎಂದು ಹೇಳಿದರು. ಈ ಮಾತುಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿದ್ದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುತ್ತವೆ ಎಂದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಧರ್ಮರಾಜ್ ಅವರು ಈ ಹೇಳಿಕೆ ಕನ್ನಡಿಗರ ಅಭಿಮಾನವನ್ನು ಅಸಹನೀಯತೆ ಎನ್ನುವ ರೀತಿಯಲ್ಲಿ ತೋರುತ್ತಿದ್ದು ಎಂದು ಆರೋಪಿಸಿದಾಗ ಅವರು ಸೋನು ನಿಗಮ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಈ ಘಟನೆಯಲ್ಲಿ ಕನ್ನಡ ಚಿತ್ರರಂಗದ ಹಲವಾರು ಮತ್ತು ಕನ್ನಡ ಹಿತೈಷಿಗಳು ಕಿವಿಮಾತು ಹೇಳಿದರು. ಕೆಲವರು ಸೋನು ನಿಗಮ್ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಆದರೆ ಅವರು ಕೆಲವು ಅಭಿಮಾನಿಗಳು ಸೋನು ನಿಗಮ್ ಹಿಂದೆಯೂ ಕನ್ನಡ ಗೌರವ ತೋರಿದ್ದಾರೆ ಎಂದು ಅವರನ್ನು ಬೆಂಬಲಿಸುತ್ತಿದ್ದಾರೆ. ಜಮೀರ್ ಅಹ್ಮದ್ ಹೇಳಿಕೆಗೆ ಪ್ರಹ್ಲಾದ್ ಜೋಶಿಯಿಂದ ತೀವ್ರ ಪ್ರತಿಕ್ರಿಯೆ. ಪಹಲ್ಗಾಮ್ ಉಗ್ರರ ದಾಳಿ ವಿಚಾರವಾಗಿ ನಾನು ಬಾಂಬ್ ಕಟ್ಟಿಕೊಂಡು ಪಾಕಿಸ್ತಾನ ಗಡಿಗೆ ಹೋಗುತ್ತೇನೆ ಎಂದು ಹೇಳಿದ ಸಚಿವ ಜಮೀರ್ ಅಹ್ಮದ್ ಅವರ ಹೇಳಿಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರವಾಗಿ ಟಂಗ್ ನೀಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾದರೂ ಏನು? ಜಮೀರ್ ಶಾಂತವಾಗಿದ್ದರೆ ಸಾಕು, ಮಿಲಿಟರಿ ನಂಬಿ ಸುಮ್ಮನಿರಲಿ, ನಿಮಗೇನು ಮಾಡೋಕ್ಕೂ ಬೇಡ, ಹೋಗೋಕ್ಕೂ ಬೇಡ, ನಿಮ್ಮ ಭಾಷಣ ಬೇಡ, ಸೈನಿಕರ ಮೇಲೆ ನಂಬಿಕೆ ಇಟ್ಟು ದೇಶದ ಸೈನ್ಯದ ಶಕ್ತಿ ನಂಬುವುದು ಸಾಕು, ಅನಗತ್ಯ ಹೇಳಿಕೆಗಳು ಬೇಡ. ಈ ರೀತಿ ಮಾತುಗಳು ಸೈನಿಕರ ಆತ್ಮಧೈರ್ಯ ಕಡಿಮೆ ಮಾಡುತ್ತವೆ. ಜಮೀರ್ ಸುಮ್ಮನಿದ್ದರೆ ಅದು ದೇಶಕ್ಕೆ ದೊಡ್ಡ ಸೇವೆ. ಪಾಕ್ ಮಹಿಳೆಯನ್ನು ಮದುವೆಯಾಗಿದ್ದನ್ನು ಮುಚ್ಚಿಟ್ಟು ಸಿಆರ್ಪಿಎಫ್ ಕಾನ್ಸ್ಟೇಬಲ್ ಸೇವೆಯಿಂದ ವಜಾ. ಸಿಆರ್ಪಿಎಫ್ ಮಧ್ಯ ರಾಷ್ಟ್ರೀಯ ರಿಸರ್ವ್ ಪೊಲೀಸ್ ಪಡೆ ಕಾನ್ಸ್ಟೇಬಲ್ ಮುನೀರ್ ಅಹಮದ್ ಪಾಕಿಸ್ತಾನ ಮಹಿಳೆಯೊಬ್ಬರನ್ನು ಮದುವೆಯಾಗಿದ್ದನ್ನು ಲುಪ್ತಗೊಳಿಸಿದ್ದಕ್ಕೆ ಸೇವೆಯಿಂದ ವಜಾಗೊಳಿಸಲಾಗಿದೆ. ಮುಂದೆ ಯತ್ನಾಳ್ ಅವರನ್ನು ಕೈ ಬಿಡಬೇಡಿ, ಅವರನ್ನು ಮತ್ತೆ ಪಕ್ಷಕ್ಕೆ ಕರೆಯುತ್ತೇವೆ. ದೆಹಲಿ ಬಿಜೆಪಿ ನಾಯಕರ ಮಾತು. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತಿಳಿಸಿದ್ದರು. ವಿಜಯಪುರದಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾದರೂ ಏನು? ನಾನು ದೆಹಲಿಗೆ ಹೋಗಿದ್ದೆ. ಅಲ್ಲಿ ಕೇಂದ್ರ ಸಚಿವರು ಮತ್ತು ಸಂಸದರು ಭೇಟಿಯಾದಾಗ ಅವರು ಯತ್ನಾಳ್ ಅವರನ್ನು ಕೈ ಬಿಡಬಾರದು, ಅವರನ್ನು ಮತ್ತೆ ಬಿಜೆಪಿ ಪಕ್ಷಕ್ಕೆ ಕರೆತರುವ ಕೆಲಸ ನಾವು ಮಾಡುತ್ತೇವೆ ಎಂದು ಕಿವಿಯಲ್ಲಿ ಹೇಳಿದರು. ಆದರೂ ಇನ್ನೂ ಒಂದು ಮಾತು ತಿಳಿಸಿದರು. ಬಸವನಗೌಡ ಯತ್ನಾಳ್ ಇದ್ದರೆ ಮಾತ್ರ ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬಹುದು ಎಂಬ ನಂಬಿಕೆ ದೆಹಲಿ ನಾಯಕರಿಗೆ ಇದೆ. ಅವರನ್ನು ಬೇಗನೆ ಪಕ್ಷಕ್ಕೆ ಕರೆತರುವ ಭರವಸೆ ನೀಡಿದ್ದಾರೆ. ಇದು ಕೇಳಿ ನನಗೆ ಹಾಲು ಕುಡಿದಷ್ಟು ಖುಷಿಯಾಯಿತು ಎಂದು ಸ್ವಾಮೀಜಿ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.